ಎಲ್ಲರಿಗೂ ನಮಸ್ಕಾರ. ಕಾಯ್ತಾ ಇದೆ ದಿನಕ್ಕೆ ಬಹಳ ವರ್ಷಗಳಿಂದ. ಲೈಕ್ ಗೊತ್ತಿಲ್ಲ ಯಾವ ಥರ ಹೇಳಿ ಅಂತ. ಎಷ್ಟೋ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿದ್ದೀನಿ, ಆದರೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಅನುಭವ ಯಾವತ್ತೂ ಆಗಿಲ್ಲ ನನಗೆ. ಮೊದಲಿಗೆ ಜನ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲದು. ಹೇಮಂತ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾದಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ನಾನು ಎಂದೆಂದಿಗೂ ಚಿರಋಣಿಯಾಗಿರ್ತೀನಿ. ಹಾಗೆ ನನ್ನ ನೆಚ್ಚಿನ ನಟ ರಂಗಣ ರಘು ಸರ್ ಜೊತೆ ನಟಿಸುವಂಥ ಅವಕಾಶ, ರವಿಶಂಕರ್ ಸರ್ ಜೊತೆ ಅವ್ರು ನಟಿಸುವಂಥ ಅವಕಾಶ, ಶರತ್ ಲೋಹಿತಾಶ್ವ ಸರ್ ಜೊತೆ ಅವ್ರು ನಟಿಸುವಂಥ ಅವಕಾಶ, ಸೀರಿಯಸ್ಲಿ ನಾನು ಯಾವತ್ತೂ ಕನ್ಸು ಅಂದ್ಕೊಂಡಿರಲಿಲ್ಲ. ಐ ಥಿಂಕ್ ಒಂದು ಪ್ಯೂರ್ ಟ್ಯಾಲೆಂಟ್ಗೆ ಕೊಡುವಂಥ ಒಂದು ಜಾಗ ಇದು. ಇಲ್ಲಿ ಯಾವುದೇ ರೀತಿಯ ಶಿಫಾರಸ್ ನಡೆಯಲ್ಲ. ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಕೆಲಸ ಇದೆ ಅಂತ ತೋರಿಸ್ಕೊಡುವಂಥ ಒಂದು ತಂಡ. ಸೊ ಅದಕ್ಕೆ ನಾನು ಮೊದಲಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಜ್ಞಾತವಾಸಿಯಲ್ಲಿ ನಾನು ರೋಹಿತ್ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಚಿಕ್ಕ ಹುಡುಗ ಅಂತ ಹೇಳಿರ್ಬೋದು, ಅಲ್ಲಿ ಕೇಳಿಸಿರುತ್ತೆ ನಿಮಗೆ. ಸೊ ಅಷ್ಟೇ ಹೇಳಕ್ಕೆ ಸಾಧ್ಯ. ನಾನು ಬಂದಿರುವಂಥ ಒಂದು ಕಂಟೆಂಟ್ ಪ್ರಕಾರವಾಗಿ ನೋಡಿದ್ರೆ ಕಂಪ್ಯೂಟರ್ ಒಬ್ಸೆಷನ್ ಇದೆ ನನಗೆ. ಕಂಪ್ಯೂಟರ್ ಅಂದರೆ ಬಹಳ ಇಷ್ಟ ಅನ್ನೋ ತೋರಿಸ್ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ. ಇನ್ನೇನು 11ಕ್ಕೆ ರಿಲೀಸ್ ಆಗ್ತಾ ಇದೆ. ನಾನು ಕಾತರದಿಂದ ಕಾಯ್ತಿದ್ದೀನಿ, ನೀವು ಕೂಡ ಕಾಯ್ತಿದ್ದೀರಿ ಅಂತ ಗೊತ್ತು. ಈ ಸಿನಿಮಾನ ದಯವಿಟ್ಟು ಮಾಧ್ಯಮ ಮಿತ್ರರೆಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಈ ಸಿನಿಮಾ ಖಂಡಿತವಾಗ್ಲೂ ರೀಚ್ ಆಗಬೇಕು. ಯಾಕಂದರೆ ಇಂಥ ಒಂದು ಸಿನಿಮಾ ಪ್ರತಿ ಮನೆಗೂ ತಲುಪಬೇಕು. ಪ್ರತಿ ಮನೆಯಲ್ಲೂ ಹೇಗೆ ಧಾರಾವಾಹಿಗಳನ್ನ ನೋಡ್ತಾರೆ ಹಾಗೆ ಈ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಬೇಕು ಅನ್ನೋದು ನನ್ನ ಒಂದು ಆಸೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕಂಪ್ಯೂಟರ್ ಎಂಥೂಸಿಯಾಸ್ಟಿಂದ ಹಳ್ಳಿ ಹುಡುಗಿ ಕಡೆ ಬರೋದಾದರೆ ಪಾವನ ಅವರೇ, ನಿಮ್ಮ ಪಾತ್ರ. ಎಲ್ರಿಗೂ ನಮಸ್ತೆ. ನನ್ನೆಲ್ಲ ಪ್ರೀತಿಯ ಆತ್ಮೀಯ ಪತ್ರಿಕೆ, ಮಾಧ್ಯಮ, ಸೋಷಿಯಲ್ ಮೀಡಿಯಾ, ಕಾಂಟೆಂಟ್ ಕ್ರಿಯೇಟರ್ಸ್, ಯೂಟ್ಯೂಬರ್ಸ್, ಪಾಪರಾಜಿ ಟೀಮ್ ಎಲ್ರಿಗೂ, ಆ್ಯಂಡ್ ಮೈ ಟೀಮ್ ಅಜ್ಞಾತವಾಸಿ ತಂಡ, ಮೈ ಫ್ರೆಂಡ್ಸ್, ಈ ಹಾಲಲ್ಲಿರೋ ಪ್ರತಿ ಒಬ್ರಿಗೂ ಥ್ಯಾಂಕ್ ಯು ಫಾರ್ ಶೋಯಿಂಗ್ ಅಪ್ ಟುಡೇ. ಆ್ಯಂಡ್ ನಿಮ್ಮ ಸಪೋರ್ಟ್, ನಿಮ್ಮ ಟೈಮ್, ವಿ ವ್ಯಾಲ್ಯೂ ಎವ್ರಿ ಮಿನಿಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಟ್ರೈಲರ್ ನಂಗೆ ತುಂಬ ಇಷ್ಟ ಆಯಿತು. ಒಂದು ಪಾಯಿಂಟ್ಗೆ ಓಕೆ ಇದೇನಾ ನಾವು ಮಾಡಿದ್ದು, ನನ್ನ ಕ್ಯಾರೆಕ್ಟರ್ ಹಿಂಗೇನಾ ಇದೆಯಾ ಅನ್ನೋಷ್ಟು ನನಗೆ ಕನ್ಫ್ಯೂಸ್ ಆಗೋಷ್ಟು ಇಂಟ್ರೆಸ್ಟಿಂಗ್ ಆಗಿ ಟ್ರೈಲರ್ನ ಕಟ್ ಮಾಡಿದ್ದಾರೆ ಜನಾರ್ದನ್ ಸರ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ರಿಯಲಿ ಬ್ರಿಲಿಯಂಟ್. ಸಿನಿಮಾದಲ್ಲಿ ನಾನು ಪಂಕಜ ಅನ್ನೋ ಒಂದು ಪಾತ್ರನ ನಿಭಾಯಿಸ್ತಾ ಇದ್ದೀನಿ. ಶೀ ಈಸ್ ಲಿಟ್ಲ್ ಇಂಟ್ರೋವರ್ಟ್, ತುಂಬ ಕ್ವೈಟ್ ಪರ್ಸನ್ ನ್ಯಾಚುರಲಿ. ಅಂದರೆ ಅವಳು ದಿನನಿತ್ಯ ಜೀವನದಲ್ಲಿ ಅವಳಾಯಿತು, ಅವಳ ಪ್ರಪಂಚ ಆಯಿತು ಅನ್ನೋ ಥರ ಇರೋವಂಥ ಒಬ್ಳು ಹುಡುಗಿ. ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರೋವಂಥ ಒಬ್ಳು ಹುಡುಗಿ. ಇಟ್ಸ್ ಅ ಕ್ಯಾರೆಕ್ಟರ್ ಆಫ್ ಗ್ರೇಸ್, ಲಾಂಗಿಂಗ್ ಆ್ಯಂಡ್ ಆಂಟಿಸಿಪೇಷನ್. ಒಂದು ಅನ್ಹೀಲ್ಡ್ ರೊಮ್ಯಾಂಟಿಕ್ ಸ್ಟೋರಿನ ಈ ಸಿನಿಮಾದಲ್ಲಿ ನೀವು ನೋಡ್ತೀರಾ. ಹಾಗೆ ಪಂಕಜ ಅಂತಂದರೆ ಲೋಟಸ್ ಅಂತ ಕೂಡ ಅರ್ಥ. ಆ ಹೂವಿನ ಸುತ್ತ ಇರೋ ಎಸೆನ್ಸ್ನ ಒಂದು ಕ್ಯಾರೆಕ್ಟರ್ ಫಿಲಾಸಫಿಯನ್ನಾಗಿ ಅಡ್ಯಾಪ್ಟ್ ಮಾಡಿರೋದು ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಈ ಪಾತ್ರದ್ದು. ಬರೀ ನನ್ನ ಪಾತ್ರ ಅಂತ ಅಷ್ಟೇ ಅಲ್ಲ, ಇಲ್ಲಿರೋ ಎಲ್ಲ ಕ್ಯಾರೆಕ್ಟರ್ಸ್ಗೂ ತುಂಬ ಎಮೋಷ್ನಲಿ ಲೇಯರ್ಡ್ ಆಗಿ ಬರೆದಿದ್ದಾರೆ. ದ ಬಿಗ್ ಹೈಲೈಟ್ ಆಫ್ ದ ಅಜ್ಞಾತವಾಸಿ ಸಿನಿಮಾ ಅಂತಂದರೆ ದ ಕ್ಯಾರೆಕ್ಟರೈಸೇಷನ್, ದ ರೈಟಿಂಗ್. ಕೃಷ್ಣ ಸರ್ನ ಇವತ್ತು ನೆನಪಿಸ್ಕೋತೀನಿ ನಾನು. ಆ್ಯಂಡ್ ದ ರೈಟಿಂಗ್ ಟೀಮ್ ಈಸ್ ಸೋ ಬ್ರಿಲಿಯಂಟ್ ಈ ಸಿನಿಮಾದಲ್ಲಿ. That's my character Pankaja. I hope I've not given out too much. Okay. Thank you Hemant sir. ಈ ವೇದಿಕೆಗೆ it really means a lot. You inspired us through every film you make, through your craft. ಪ್ರತಿ ಸಲ ನಿಮ್ಮ ಸಿನಿಮಾ ನೋಡಿ ಆಚೆ ಹೋಗಬೇಕಾದ್ರೆ that feeling, you know, this is why we are here today, to do something that every good film gives us. And thank you for giving us every time. Every film of yours is also very personal and very special to us also. Thank you. And for someone like me, to where I come from, ಅಥವಾ ನಾನೇನು ರೆಪ್ರೆಸೆಂಟ್ ಮಾಡ್ತೀನಿ, ಅಥವಾ ನಾವೇನು ಕನಸನ್ನು ಕಾಣ್ತಿದ್ವಿ ಬದುಕಿನಲ್ಲಿ ಅಥವಾ ಕೆರಿಯರಲ್ಲಿ ಕಟ್ಕೊಳ್ಳೋಕ್ಕೆ, ಆ ಜರ್ನಿಯಲ್ಲಿ ಈ ಥರ ವೇದಿಕೆ ನಮಗೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕನ್ಸಿಡರಿಂಗ್ ಮೀ. ಆ್ಯಂಡ್ ನಾನು ಈ ಸಿನಿಮಾ ಸೈನ್ ಮಾಡಿದಾಗ ಎಲ್ಲರೂ ಕೇಳಿದ್ರು ಸಿನಿಮಾಗೆ ಹೀರೋ ಯಾರು ಅಂತ. ಅವತ್ತಿನ ಇವತ್ತಿಗೂ ಇದೇ ಉತ್ತರ. ಆ್ಯಂಡ್ ಐ ಆಮ್ ಪ್ರೌಡ್ಲಿ ಸೇ ದಿಸ್. ಇವತ್ತು ವೇದಿಕೆ ಮೇಲೆ ಯಾರೆಲ್ಲ ಕೂತಿದ್ದಾರೆ ಇವ್ರು ಎಲ್ಲರೂ ನನ್ನ ಸಿನಿಮಾ ಹೀರೋಸ್. ಬಿಕಾಸ್ ದಿಸ್ ಸಿನಿಮಾ ಈಸ್ ಮೇಡ್ ವಿತ್ ಗ್ರೇಟ್ ಟೆಕ್ನಿಷಿಯನ್ಸ್ ಆ್ಯಂಡ್ ದ ಬೆಸ್ಟ್ ಟೆಕ್ನಿಷಿಯನ್ಸ್ ಆಫ್ ಅವರ್ ಇಂಡಸ್ಟ್ರಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಜನಾರ್ದನ್ ಚಿಕ್ಕಣ್ಣ, ದ ಒನ್
ಫಸ್ಟ್ ಟೈಮ್ ನಮ್ಮ ಕನ್ನಡಗೆ ಅಥವಾ ಸೌತ್ ಇಂಡಿಯನ್ ಇಂಡಸ್ಟ್ರಿಗೆ ಒಂದು ಡಾಟಾ ಥೆಫ್ಟ್ ಬಗ್ಗೆ, ಒಂದು ಸೈಬರ್ ಕ್ರೈಮ್ ಬಗ್ಗೆ ಒಂದು ಸಿನಿಮಾ ಮಾಡಿದರು. ದಟ್ ವೆರಿ ಫಸ್ಟ್ ಥಿಂಗ್ ಇನ್ ದ ಮಾರ್ಕೆಟ್ ಅವಾಗ ನಮಗೆ. ಆ್ಯಂಡ್ ಹೇಮಂತ್ ಸರ್ ಬಗ್ಗೆ ನಾವು ಹೇಳೋಂಗೆ ಇಲ್ಲ, ಈಸ್ ಬೀನ್ ಗಿವಿಂಗ್ ಇಸ್ ಐಕಾನಿಕ್ ಫಿಲಮ್ಸ್ ಎವ್ರಿ ಇಯರ್ ಫಾರ್ ಅಸ್. ಆ್ಯಂಡ್ ಅದ್ವೈತ್ ಅವರ ಕ್ಯಾಮ್ರಾ ವರ್ಕ್, ಚರಣ್ ರಾಜ್ ಅವರ ಮ್ಯೂಸಿಕ್, ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಉಲ್ಲಾಸ್ ಅವರು, ದ ಬೆಸ್ಟ್ ಸಿಂಗರ್ಸ್ ಆಫ್ ಅವರ್ ಕನ್ನಡ ಇಂಡಸ್ಟ್ರಿ, ದ ಬೆಸ್ಟ್ ಆ್ಯಕ್ಟರ್, ದ ಎಲ್ಲನೂ ಹ್ಯಾಂಡ್ ಪಿಕ್ ಮಾಡಿ ಈ ಸಿನಿಮಾನ ಕ್ರಾಫ್ಟ್ ಮಾಡಿದ್ದಾರೆ. ಫಾರ್ ಮೀ ದಿಸ್ ಇಸ್ ದ ವಾಟ್ ಏನು ಹೇಳ್ತೀವಿ, ತುಂಬ ದೊಡ್ಡ ಸಿನಿಮಾ ಅಂದರೆ ವಾಟ್ ಈಸ್ ಅಕಾರ್ಡಿಂಗ್ ಟು ಯು ನಿಮ್ಮೆಲ್ರಿಗೂ ಅಂದರೆ ಒಂದು ಸಿನಿಮಾಗೆ ಏನು ಕೊಡಬೇಕು ಅದು ಎಷ್ಟು ಎಲ್ಲವನ್ನು ಹ್ಯಾಂಡ್ ಪಿಕ್ ಮಾಡಿ ಮೇಕಿಂಗ್ ಇಟ್ ಸೊ ಬ್ಯೂಟಿಫುಲ್ ನಿಮ್ಮೆಲ್ರಿಗೂ. ಸೊ ನನ್ನ ಸಿನಿಮಾದ ಹೀರೋಸ್ ಎಲ್ಲರೂ, ಇಟ್ಸ್ ಟೈಮ್ ಟು ಸೆಲೆಬ್ರೇಟ್ ದ ಮೇಕರ್ಸ್ ಹೂ ಬ್ರಿಂಗ್ ಅಸ್ ಫಿಲ್ಮ್ ಫಾರ್ ಅಸ್. ನನ್ನ ಸಿನಿಮಾದ ಪ್ರತಿಯೊಂದು ಟಿಕೆಟ್ನು ಕೂಡ ಫಸ್ಟ್ ಫ್ಯೂ ಡೇಸ್ ಬೈ ಮಾಡೋದು ಎಲ್ಲರೂ ಫಾರ್ ದ ನೇಮ್ಸ್ ವಿಚ್ ಇಸ್ ದೇರ್ ಇನ್ ದ ಫಿಲ್ಮ್, ಫಾರ್ ಆಲ್ ದ ಟೆಕ್ನಿಷಿಯನ್ಸ್. ಈ ಸಿನಿಮಾ ಟೆಕ್ನಿಷಿಯನ್ಸ್ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವ್ರಿಗೋಸ್ಕರ ಟಿಕೆಟ್ಸ್ನ ಆಡಿಯನ್ಸ್ ಬೈ ಮಾಡಿ ಬರ್ತಾರೆ ಅಂತ ಹೇಳಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಐ ಆಮ್ ವೆರಿ ಲಕ್ಕಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಆ್ಯಂಡ್ ಮೈ ಕಾಸ್ಟಿಂಗ್ ಐ ಆಮ್ ವೆರಿ ಹ್ಯಾಪಿ ಎಲ್ಲರ ಜೊತೆ ಸ್ಕ್ರೀನ್ ಸ್ಪೇಸ್ ಮಾಡೋದಕ್ಕೆ. ರಂಗಾಯಣ ರಘು ಸರ್ ಬಗ್ಗೆ ಹನ್ನೊಂದು ಸರ್ ಒಂದು ಮಾತು ಹೇಳಿದರು ಒಂದು ವೇದಿಕೆಯಲ್ಲಿ, ಅವ್ರು ಒಳಗಿರೋಂಥ ಇನ್ನೂ ಎಷ್ಟೋ ಕೆಲಸ ಮಾಡೋ ಅಂಥ ಅವ್ರ ಪರ್ಫಾರ್ಮೆನ್ಸ್ನ ಇನ್ನೂ ನಾವು ನೋಡೇ ಇಲ್ಲ ಅಂತ. ಆ ಥರದ್ದು ಒಂದು ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ನಮ್ಗೆಲ್ರಿಗೂ ನೋಡೋಕ್ಕೆ ಸಿಗುತ್ತೆ ಏನೋ ಸಿನಿಮಾ ಮುಖಾಂತರ ಅಂತ. ಐ ಆಮ್ ವೆರಿ ಫಾರ್ಚುನೇಟ್ ಟು ವರ್ಕ್ ವಿತ್ ಹಿಮ್. ಪ್ರತಿ ಸಲ ಅವರು ಸ್ಕ್ರೀನ್ ಮೇಲೆ ಅಥವಾ ಕಾಣಿಸ್ಕೊಂಡಾಗಲೂ ಪರ್ಫಾರ್ಮ್ ಮಾಡಬೇಕಾದ್ರೂ ವಾಟ್ ಹಿಲ್ ಬ್ರಿಂಗ್ ನಾವು, ಬಿಕಾಸ್ ಅವ್ರು ಮಾಡಿಲ್ಲದೆ ಇರೋ ಪಾತ್ರಗಳೇ ಇಲ್ಲ, ಬಟ್ ಸ್ಟಿಲ್ ಎವ್ರಿ ಟೈಮ್ ಹಿ ಕಮ್ಸ್ ಈ ಬ್ರಿಂಗ್ ಸಮಥಿಂಗ್ ನ್ಯೂ ಟು ದಟ್ ಕ್ಯಾರೆಕ್ಟರ್. ಐ ಡೋಂಟ್ ನೋ ವೇರ್ ಇಟ್ ಕಮ್ಸ್ ಫ್ರಮ್. ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಭಾಗ್ಯ. ಆ್ಯಂಡ್ ಸರ್ ನಿಮ್ಮ ಬ್ಲೆಸ್ಸಿಂಗ್ ನಮ್ಗೆಲ್ರಿಗೂ ಬೇಕು. ಆ್ಯಂಡ್ ಸಿದ್ದು ಈಸ್ ವೆರಿ ಚಾರ್ಮಿಂಗ್ ಇನ್ ದ ಸಿನಿಮಾ. ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗ್ತಾನೆ. ಈಸ್ ಎನರ್ಜಿ ಈಸ್ ಟೂ ಗುಡ್. ಮನೆಗೆ ಹೋಗ್ತಾ ನೀವೆಲ್ಲರೂ ಅವ್ನ ಎನರ್ಜಿನ, ನಾವು ಲೈವ್ಲಿನೆಸ್ನ ನಾವು ತೊಗೊಂಡು ಹೋಗ್ತೀವಿ ಜೊತೆಗೆ. ಈಸ್ ಸೋ ಗುಡ್. ರವಿಶಂಕರ್ ನಿಮ್ಮ ನಮ್ಮ ಸಿನಿಮಾದಲ್ಲಿ ಬರೋ ಎಲ್ಲ ಡೈಲಾಗ್ಸೂ ರವಿಶಂಕರ್ ಗೌಡ್ರು. ಓಕೆ, ಸೊ ಸರ್ದು ಪ್ರತಿ ಒಂದು ಡೈಲಾಗು ಕೂಡ ಇಟ್ ವಿಲ್ ಹಾಂಟ್ ಅಸ್ ಎವ್ರಿ ಟೈಮ್. ಅಷ್ಟೂ ತುಂಬ ಇಂಪಾರ್ಟೆಂಟಾಗಿ ಪ್ರತಿಯೊಂದು ಡೈಲಾಗ್ಸು ಇದೆ. ಟೀಸರಲ್ಲಿ ಐ ಥಿಂಕ್ ದಟ್ ಬಿಗ್ಗೆಸ್ಟ್ ಹೈಲೈಟ್ ವಾಸ್ ನೀವು ಹೇಳೋ ಮಾತುಗಳು. ಸೊ ದಟ್ಸ್ ದ ಹೈಲೈಟ್. ಆ್ಯಂಡ್ ಟು ಆಲ್ ಮೈ ಟೆಕ್ನಿಷಿಯನ್ಸ್, ಐ ಮಿಸ್ ಮೋಸ್ಟ್ ಆಫ್ ದೆಮ್ ಟುಡೇ, ಅದ್ವೈತ್ ಸರ್, ಚರಣ್ ಸರ್ ಎಲ್ರೂ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮೈ ಡೈರೆಕ್ಟರ್ ಜನಾರ್ದನ್ ಚಿಕ್ಕಣ್ಣ. ಸೊ thank you for giving me an opportunity to audition for this film. That is very very important. ಎಷ್ಟೋ ಸಲ ಆಡಿಷನ್ಸ್ ಆದರೂ ಗೊತ್ತೇ ಆಗಲ್ಲ ಆಡಿಷನ್ಸ್ ಆಗ್ತಿದೆ ಅಂತ. ವಿ ಮಿಸ್ ಔಟ್ ಆ ಥರ ತುಂಬ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮೀ. ಐ ನೋ ಐ ವಾಸ್ ನಾಟ್ ದ ಫಸ್ಟ್ ಚಾಯ್ಸ್ ಫಾರ್ ದಿಸ್. ಥ್ಯಾಂಕ್ ಯು ಫಾರ್ ಟೇಕಿಂಗ್ ಅ ಸ್ಟ್ಯಾಂಡ್ ಫಾರ್ ಮೀ, ಹೆಲ್ಪಿಂಗ್ ಮೀ ವಿತ್ ಪಂಕಜ ಆ್ಯಂಡ್ ಗೈಡಿಂಗ್ ಮೀ ಥ್ರೂ ಟು ಬಿಲ್ಡ್ ದಿಸ್ ಕ್ಯಾರೆಕ್ಟರ್. ಈ ಸಿನಿಮಾ ಸೈನ್ ಮಾಡಿದಾಗ ಐ ವಾಸ್ ಶೂಟಿಂಗ್ ವಿತ್ ರವಿಚಂದ್ರನ್ ಸರ್. ಅವ್ರು ಒಂದು ಮಾತು ಹೇಳಿದರು, ಈ ಸಿನಿಮಾ ಮುಖಾಂತರ ನೀನು ಅಜ್ಞಾತವಾಸ ಕಳೀಲಿ ಅಂತ. ಐ ಹೋಪ್ ದಟ್ ಹ್ಯಾಪನ್ಸ್. ಆ್ಯಂಡ್ ಜನಾರ್ದನ್ ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಟ್ ಹೋಪ್. ಥ್ಯಾಂಕ್ ಯು.